ಹಾಯ್, ಯಾರಿಗೆಲ್ಲ ಈ ರೀತಿ ಸಿಂಪಲ್ ಅಡುಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ಬನ್ನಿ, ನಾನಿವತ್ತು ಆಂಧ್ರ ಸ್ಟೈಲಲ್ಲಿ ಮೆಂತ್ಯ ಪಪ್ಪನ್ನ ಮಾಡ್ತಾ ಇದ್ದೀನಿ. ಮೊದಲು ನಾನಿಲ್ಲಿ ಒಂದು ಕುಕ್ಕರಲ್ಲಿ 1 ಕಪ್ ಅಷ್ಟು ತೊಗರಿಬೇಳೆ, ಅರ್ಧ ಕಪ್ಪು ಹೆಸರುಬೇಳೆ ನೀರು ಹಾಕಿ 2 ಸಲ ವಾಶ್ ಮಾಡಿಕೊಂಡು, ಈಗ ಇದಕ್ಕೆ ಸ್ವಲ್ಪ ಮೆಂತ್ಯ, ಅರಿಶಿಣ ಮತ್ತು ಒಂದು ಸ್ವಲ್ಪ ಇಂಗನ್ನು ಹಾಕಿ, ಆಮೇಲೆ 4 ಹಸಿಮೆಣಸಿನಕಾಯಿ ಹಾಕಿ ಕುಕ್ಕರ್ನಲ್ಲಿ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಳ್ಳಿ. ಬೇಳೆ ಬೇಯೋಷ್ಟರಲ್ಲಿ ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ 1 ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನಕಾಯಿ, ಕರಿಬೇವನ್ನು ಹಾಕಿ ಫ್ರೈ ಮಾಡಿ, ಇದಕ್ಕೆ 2 ಟೊಮೊಟೊ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ, ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೀನಿ. 2 ಕಟ್ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ಈ ಕಡೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಸ್ಪೂನಿಂದ ಮ್ಯಾಶ್ ಮಾಡಿಕೊಂಡು ಈಗ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ, ತುಂಬಾ ಗಟ್ಟಿ ಅನ್ಸಿದ್ರೆ 1 ಅರ್ಧ ಕಪ್ ಅಷ್ಟು ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲಾಸ್ಟ್ ಅಲ್ಲಿ ಗ್ಯಾಸ್ ಫ್ಲೇಮ್ ಎಲ್ಲ ಆಫ್ ಮಾಡಿದ್ಮೇಲೆ 1 ನಿಂಬೆಹಣ್ಣಿನ ರಸನ ಹಾಕಿ ಮಿಕ್ಸ್ ಮಾಡಿ, ಇವಾಗ ಬಿಸಿ ಬಿಸಿಯಾದ ಮೆಂತ್ಯ ಪಪ್ಪು ರೆಡಿ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಅನ್ನದ ಜೊತೆ ಸರ್ವ್ ಮಾಡಿ.